ರಿಜೆಕ್ಟಿಂಗ್ ಆ್ಯಂಡ್ ರಿಸೀವಿಂಗ್ ಅಂತ ಇಂಗ್ಲೀಷಲ್ಲಿ ಹೇಳುತ್ತಾರೆ. ತಿರಸ್ಕರಿಸುವುದು ಇಲ್ಲವೇ ಅಂಗೀಕರಿಸುವುದು ದೇವರು ಮನುಷ್ಯನಿಗೆ ಕೊಟ್ಟಿರುವಂಥ ಆಯ್ಕೆಗಳಾಗಿವೆ. ಯಾವುದನ್ನು ಬೇಕಾದರೂ ನಾವು ಅಂಗೀಕರಿಸಬಹುದು, ಯಾವುದನ್ನು ಬೇಕಾದರೂ ನಾವು ತಿರಸ್ಕರಿಸಬಹುದು. ಯಾಕೆಂದರೆ ದೇವರು ಆಯ್ಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ದೇವರು ಒಳ್ಳೆಯದನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕೆಂದು ಆತನು ಆಶಿಸುತ್ತಾನೆ. ಆದರೆ ನಮಗಿಷ್ಟವಿಲ್ಲದೆ ಇರುವಂಥ ವ್ಯಕ್ತಿಗಳು, ಅಂದರೆ ಸೈತಾನನು ನಾವು ಕೇಡನ್ನು, ಕೆಟ್ಟದ್ದನ್ನು, ಲೋಕದಲ್ಲಿರುವಂಥ ಶಾಪದ ಪಾಪದ ಕೃತ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂತಲೂ ನಮ್ಮನ್ನು ಪ್ರೇರೇಪಿಸುವಂಥವನು ಆಗಿರುತ್ತಾನೆ. ಆದರೆ ನಾವು ಯಾವುದನ್ನು ಅಂಗೀಕರಿಸುತ್ತೇವೋ, ಯಾವುದನ್ನು ನಾವು ತಿರಸ್ಕರಿಸುತ್ತೇವೋ ಅದರ ಆಧಾರದ ಮೇಲೆ ನಮ್ಮ ಭವಿಷ್ಯ, ನಮ್ಮ ತಲೆತಲೆಮಾರುಗಳ ಆಶೀರ್ವಾದ ನಿಂತಿರುತ್ತದೆ. ಹಾಗಾದರೆ ಬನ್ನಿ, ದೇವರು ಈ ದಿನ ತನ್ನ ವಾಕ್ಯದ ಮೂಲಕವಾಗಿ ಏನನ್ನು ಹೇಳಬಯಸುತ್ತಾರೋ ಧ್ಯಾನ ಮಾಡಿಕೊಂಡು ತಿಳಿದುಕೊಳ್ಳೋಣ. ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ. ಹೀಗಿರಲು ಈ ಮಾತನ್ನು ತಾತ್ಸಾರ ಮಾಡುವವನು ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ ಪವಿತ್ರಾತ್ಮ ವರವನ್ನು ನಿಮಗೆ ದಯಪಾಲಿಸುವ ದೇವರನ್ನೂ ತಿರಸ್ಕರಿಸುತ್ತಾನೆ.